ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಯಾರ್ಯಾರು ಇದ್ದಾರೆ ಈಗ ಅಭ್ಯರ್ಥಿಗಳಾಗಿ? ಕಾಂಗ್ರೆಸ್ ನಿಂದ BK ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರು, PV ಮೋಹನ್, ಮಳವಳ್ಳಿ ಶಿವಣ್ಣ, ವಿನಯ್ ಕಾರ್ತಿಕ್, ಇವರೆಲ್ಲರೂ ಕೂಡ ಇದ್ದಾರೆ ನೋಡಿ. ಕಾಂಗ್ರೆಸ್ ನಿಂದ BK ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರು, ಜೊತೆಗೆ PV ಮೋಹನ್, ಮಳವಳ್ಳಿ ಶಿವಣ್ಣ, ವಿನಯ್ ಕಾರ್ತಿಕ್, ಇಷ್ಟು ಜನ ಇದ್ದಾರೆ, 5 ಜನ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಫೈನಲ್. JDS ನಿಂದ ಹಾಲಿ MLC ಗೋವಿಂದರಾಜು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಮೇಲ್ಮನೆಯ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಮಧ್ಯೆ ಬಿಗ್ ಫೈಟ್ ಅಂತೂ ನಡೀತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಇರುತ್ತೆ. ರಾತ್ರಿನೇ ಮೇಲ್ಮನೆ ರಿಸಲ್ಟ್ ಬರುತ್ತೆ. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೂ, ಸಂಜೆ 4 ಗಂಟೆಯವರೆಗೂ ಮತದಾನ ಪ್ರಕ್ರಿಯೆ. ಎಲ್ಲ ಶಾಸಕರು ಬಂದು ಮತ ಚಲಾಯಿಸ್ತಾರೆ. 5 ಗಂಟೆಗೆಲ್ಲ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ರಾತ್ರಿ ಹೊತ್ತಿಗೆ ರಿಸಲ್ಟ್ ಅಂತೂ ಬರುತ್ತೆ. ಘಟಾನುಘಟಿಗಳ ಹೆಸರುಗಳಿದಾವೆ ನೋಡಿ. ಕಾಂಗ್ರೆಸ್ನಿಂದ 5 ಹೆಸರುಗಳು: BK ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರು, PV ಮೋಹನ್, ಮಳವಳ್ಳಿ ಶಿವಣ್ಣ, ವಿನಯ್ ಕಾರ್ತಿಕ್. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್. 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ 5 ಮತಗಳ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಇನ್ನು ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಇವರಿದ್ರೆ, JDS ನಿಂದ ಹಾಲಿ MLC ಗೋವಿಂದರಾಜು ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಸೊ ಇಲ್ಲಿ ಗೋವಿಂದರಾಜು ಅವರು ಗೆಲ್ಲಬೇಕಪ್ಪ ಅಂತ ಅಂದ್ರೆ 10 ಮತಗಳ ಅನಿವಾರ್ಯತೆ ಇದೆ. ಇದೆಲ್ಲದರ ನಡುವೆ ಅಡ್ಡ ಮತದಾನದ ಆತಂಕ ಬೇರೆ ಇದೆ. ಮೇಲ್ಮನೆಯ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಮಧ್ಯೆ ಬಿಗ್ ಫೈಟ್ ನಡೀತಾ ಇರೋದು. ಕಾಂಗ್ರೆಸ್ನ 5, ಬಿಜೆಪಿಯ 2, JDSನ 1. ಸೊ ಟೋಟಲ್ ಆಗಿ 8. ಮೇಲ್ಮನೆಯ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ನಡೆಯುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ರಾತ್ರಿನೇ ಮೇಲ್ಮನೆಯ ರಿಸಲ್ಟ್ ಬರುತ್ತೆ. ಆಗ ಯಾರು ಹೊರಗೆ ಯಾರು ಒಳಗೆ ಎಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಅಂತೂ ಸಿಗುತ್ತೆ.